ಮುಕುಂದ್ ರೆಡ್ಡಿ ಅವರ ಹೊಲದಲ್ಲಿ ಜೋಳಕ್ಕೆ ಬೀಜೋಪಚಾರ ಯಾಕೆ ಮಾಡಬೇಕು, ಎದಕ್ಕೆ ಮಾಡಬೇಕಂತ ತಿಳಿಸಿಕೊಡುತ್ತೇವೆ. ಜೋಳದಲ್ಲಿ ಬರುವಂಥ ಕೀಟ ಮುಖ್ಯವಾಗಿ ಕೀಟ ಯಾವುದಂದ್ರೆ ಸುಳಿನೊಣ ಮತ್ತು ಸೈನಿಕ ಹುಳು. ಇದೇನು ಮಾಡ್ತದಂದ್ರೆ ಬಿತ್ತಿದ 45 ದಿನದ ಒಳಗಾಗಿ ಭಾಳ ಹಾನಿ ಮಾಡ್ತೈತಿ. ಮಧ್ಯಭಾಗ ಸುಳಿಯನ್ನು ತಿಂತದಂದ್ರೆ ಮತ್ತದು ಬೆಳೆಯಂಗಿಲ್ಲ ರೀ. ಅದಕ್ಕಾಗಿ ನಾವು ಎದರಿಂದ ಬೀಜೋಪಚಾರ ಮಾಡಬೇಕು. ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಕೆಮಿಕಲ್ ಇರ್ತೈತ್ರಿ. ಆ ಕೆಮಿಕಲ್ ಪ್ರತಿ kg ಬೀಜಕ್ಕೆ 4 ರಿಂದ 5 ಅಥವಾ 6 ಗ್ರಾಮ್ 5 ml ಹಾಕಿ ಬೀಜೋಪಚಾರ ಮಾಡೋದ್ರಿಂದ ಈ ಸುಳಿನೊಣ ಮತ್ತು ರಸ ಇರೋ ಕೀಟಗಳು ಥ್ರಿಪ್ಸು, ಅಪಿಡ್ಸು, ಜಾಸಿಡ್ಸು ಅವನ್ನೆಲ್ಲ ತಡೆಗಟ್ಟಬಹುದು ರೀ. ಬೀಜೋಪಚಾರ ಇಮಿಡಾಕ್ಲೋಪ್ರಿಡ್ನಿಂದ ಮಾಡಬೇಕು. ಪ್ರತಿ kgಗೆ 5 ml ಅಂತ ಮಾಡಬೇಕು. ತೋರಿಸ್ತೀನಿ. ಹಾಕಿರುವಂಥ ಕೆಮಿಕಲ್ ಒಂದೇ ರೀತಿಯಾಗಿ ಎಲ್ಲ ಬೀಜಗಳಿಗೆ ಅಂಟುವಂತೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇಂದು ನಾನು ಜೋಳದಲ್ಲಿ ಬರುವಂಥ ಅತಿ ಮುಖ್ಯವಾದ ಪೆಸ್ಟ್ ಅಥವಾ ಹುಳ ಕೀಟ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಹೇಳೋಕೆ ಹೊಂಟಿದ್ದೀನಿ. ಮೊದಲನೇದಾಗಿ ಶೂಟ್ ಫ್ಲೈ ಅಥವಾ ಸುಳಿ ನೊಣ ಅಂತ ಏನು ಹೇಳ್ತೀವಿ ಅದು. ಇದನ್ನು ತಡೆಗಟ್ಟಲು ಹಲವಾದ ಕ್ರಮಗಳಿವೆ. ಮೊದಲನೇದಾಗಿ ಅರ್ಲಿ ಸೋವಿಂಗ್ ಅಥವಾ ಬೇಗ ಬಿತ್ತಬೇಕು. ಆದರೆ ಇವಾಗ ಆಲ್ರೆಡಿ ಲೇಟ್ ಆಗ್ಯದ. ಮುಂದಿನ ಕ್ರಮಗಳೇನಂದ್ರೆ ಬಿತ್ತೋ ಹೊತ್ತಿಗೆ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು. ಆಲ್ರೆಡಿ ನಾವು ಮಾಡಿದ್ದೀವಿ ಇಮಿಡಾಕ್ಲೋಪ್ರಿಡಿಂದ 5 ml per kg ಅಂತ ಮಾಡೀವಿ. ಎರಡನೇದಾಗಿ ಏನು ಹೇಳಬೇಕಂದ್ರೆ ಈಗ ಬೆಳೆ ಬಂದಮೇಲೆ 45 ದಿನದ ಒಳಗಡೆ ಈ 45 ದಿನ ಇನಿಷಿಯಲ್ ಜರ್ಮಿನೇಷನ್ ಹಿಡಿದು 45 ದಿನ ಏನಿರ್ತದ ಇದು ಏನು ಪೆಸ್ಟ್ ಅಟ್ಯಾಕಿಂಗ್ ಸ್ಟೇಜ್ ಅಂತ ಹೇಳ್ತೀವಿ ಕ್ರಾಪಿಗೆ. ಅವಾಗ ಏನು ಮಾಡ್ಬೇಕು ನಾವು ಸಾಯಿಲ್ ಇದು ಎಲ್ಲೋ ಒಂದೆರಡು ಹತ್ತಿದ್ದು ಕೀಟ ಅಟ್ಯಾಕ್ ಆಗಿತ್ತಂದ್ರೆ ಅವೆರಡು ಗಿಡಗಳನ್ನು ಕಿತ್ತಿ ಒಗಿಬೇಕು. ಆಮೇಲೆ ಕಾರ್ಬೋಪ್ಯೂರಾನ್ ಅಂತ ಒಂದು ಕೆಮಿಕಲ್ ಐತಿ, ಅದನ್ನ 8 to 10 kg per hectare ಸಾಯಿಲ್ ಡ್ರೆಂಚಿಂಗ್ ಮಾಡಬೇಕು.